ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಸ್ಲಾಂನ ದೊಡ್ಡಣ್ಣ ಎಂದು ಕರೆಯಲ್ಪಡುವ ಸೌದಿಯಲ್ಲಿ ಮತ್ತೊಂದು ಅಚ್ಚರಿಯ ಬೆಳವಣಿಗೆಯಾಗಿದೆ. ಇದೇ ಮೊದಲ ಬಾರಿಗೆ ಸ್ವಿಮ್ ಸೂಟು ಧರಿಸಿ ಫ್ಯಾಷನ್ ಶೋರಲ್ಲಿ ಅಲ್ಲಿನ ಮಹಿಳೆಯರು ಪಾಲ್ಗೊಂಡಿದ್ದಾರೆ. ಮೇ 17ರಂದು ಮೊರಾಕೊ ಡಿಸೈನರ್ ತಯಾರಿಸಿದ ವಿನ್ಯಾಸವನ್ನು ತೊಟ್ಟು ಅಲ್ಲಿನ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಬಗ್ಗೆ ಅವರು ಮಾತನಾಡಿ, ಸೌದಿ ಸಂಪ್ರದಾಯ ನಮಗೆ ಗೊತ್ತಿದೆ, ಆದರೆ ಈ ಸಾರಿ ಅರಬ್ನ ಜಗತ್ತನ್ನು ತೋರಿಸಲು ಈ ಪ್ರಯತ್ನವನ್ನು ಮಾಡಲಾಗಿದೆ ಎಂದು ಹೇಳಿದರು. ಅದೇ ಸಮಯದಲ್ಲಿ ಇದು ಒಂದು ಐತಿಹಾಸಿಕ ಕ್ಷಣವಾಗಿದೆ ಎಂದು ಹೇಳಿದರು. ಸೌದಿಯಲ್ಲಿ ಬೀಸುತ್ತಿರುವ ಈ ಬದಲಾವಣೆಯ ಗಾಳಿ ಇನ್ನೂ ವೇಗವನ್ನು ಪಡೆದುಕೊಂಡಿದೆ. ಸೌದಿಯಲ್ಲಿ ಕಳೆದ 10 ವರ್ಷದ ಹಿಂದಕ್ಕೆ ಹೋದರೆ ಮಹಿಳೆಯರಿಗೆ ತುಂಬ ಕಟ್ಟುಪಾಡುಗಳಿದ್ದವು. ಆದರೆ ಅಲ್ಲಿನ ಕಿಂಗ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಯಾವಾಗ ಆ ಸೌದಿ ಆಡಳಿತವನ್ನು ತೆಗೆದುಕೊಂಡರೋ ಅಲ್ಲಿನಿಂದ ಅವರು ತೆಗೆದುಕೊಂಡ ನಿರ್ಧಾರಗಳು, ಕ್ರಾಂತಿಕಾರಿ ನಿರ್ಧಾರಗಳು ಈ ಬದಲಾವಣೆಗಳಿಗೆ ಕಾರಣವಾಗಿದೆ. ಈ ಹಿಂದೆ ಅಂದರೆ 2018ರಲ್ಲಿ ಮಹಿಳೆಯರಿಗೆ ವಾಹನ ಚಲಿಸಲು ಡ್ರೈವಿಂಗ್ ಲೈಸೆನ್ಸ್ ತೆಗೆದುಕೊಳ್ಳಲು ಅವಕಾಶ ಕೊಡಲಾಯಿತು. ಇದು ಸೌದಿಯಲ್ಲಿ ಮಹಿಳೆಯರಿಗೆ ಕೊಟ್ಟ ಅತ್ಯಂತ ದೊಡ್ಡ ಸ್ವಾತಂತ್ರ್ಯ ಎಂದು ಬಣ್ಣಿಸಲಾಗಿತ್ತು ಆ ಸಮಯದಲ್ಲಿ. ಆ ಬಳಿಕ 2022ರಲ್ಲಿ ಮೊದಲ ಸಲ ಸೌದಿ ಅರೇಬಿಯಾವು ತನ್ನ ಏರ್ಲೈನ್ಸ್ನಲ್ಲಿ ಎಲ್ಲ ಸಿಬ್ಬಂದಿಯನ್ನು ಮಹಿಳೆಯರಿಗೆ ಅವಕಾಶ ಕೊಟ್ಟು ಎಲ್ಲರೂ ಹುಬ್ಬೇರಿಸಿತ್ತು. ಅಷ್ಟಲ್ಲದೆ ಬಾಹ್ಯಾಕಾಶ ಮಿಷನ್ಗಳಲ್ಲಿಯೂ ಕೂಡ ಮಹಿಳೆಯರಿಗೆ ಅವಕಾಶ ಕೊಟ್ಟು 2023ರಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸನ್ನು ತಲುಪಿದ ಮೊದಲ ಮಹಿಳಾ ಎಂದು ರಯಾನ್ ಬಾರ್ನಾವಿ ಪಾತ್ರರಾಗಿದ್ದರು. ಆಮೇಲೆ 70 ವರ್ಷಗಳ ಬಳಿಕ ಮೊದಲ ಬಾರಿಗೆ ಮದ್ಯದ ಅಂಗಡಿಯನ್ನು ತೆರೆಯಲು ಅವಕಾಶ ಮಾಡಿಕೊಡಲಾಯಿತು ಮಹಿಳೆಯೊಬ್ಬ. ನಂತರ ಫ್ಯಾಷನ್ ಜಗತ್ತಿಗೂ ಸೌದಿ ಮಹಿಳೆಯರು ಕಾಲಿಟ್ಟರು. ಇದೇ ವರ್ಷ ಅಂದರೆ 2024ರಲ್ಲಿ ಕಂಟೆಂಟ್ ಕ್ರಿಯೇಟರ್ ಒಬ್ಬರು ಮೊಟ್ಟ ಮೊದಲ ಬಾರಿಗೆ ಮಿಸ್ ಯೂನಿವರ್ಸ್ನಲ್ಲಿ ಸೌದಿಯನ್ನು ಪ್ರತಿನಿಧಿಸಿದ್ದರು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಸೌದಿ ಆಡಳಿತವು ಮಹಿಳೆಯರಿಗೆ ಸ್ವಿಮ್ ಸೂಟ್ ಧರಿಸಲು ಅವಕಾಶ ಮಾಡಿಕೊಟ್ಟು ಈ ಫ್ಯಾಷನ್ ಶೋವನ್ನು ನಡೆಸಿ ಜಗತ್ತಿಗೆ ಆಶ್ಚರ್ಯವನ್ನು ಕೊಟ್ಟಿದೆ. ಬೇರೆ ಬೇರೆ ಮುಸ್ಲಿಂ ದೇಶಗಳು ಏನೇ ಹೇಳಿದರೂ ಈ ಮುಸ್ಲಿಂನ ತವರೂರಾದಂಥ ಸೌದಿಯ ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಮಾತ್ರ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡುವರಲ್ಲಿ ಯಾವುದೇ ಹಿಂದುಳಿದಿಲ್ಲ. ಓಕೆ ವೀಕ್ಷಕರೇ, ಇದರ ಬಗ್ಗೆ ನಿಮಗೆ ಹೇಗೆ ಅನಿಸುತ್ತದೆ?